ಆರ್ ಟಿ ಓದವ್ರದ್ದೆಲ್ಲ ನಮ್ಮೆಲ್ಲರದ್ದು ಇದೆ. ಪ್ರತಿ ನಮ್ಮ ಭಾರತದಲ್ಲಿ ಒಂದು ಸುಮಾರು 80,000ಕ್ಕಿಂತ ಹೆಚ್ಚು ಜನ ಪ್ರಾಣ ಕಳ್ಕೊಳ್ತಿದ್ದಾರೆ. ಎಷ್ಟೆಲ್ಲ ಕಾನೂನು ಬರ್ತಾ ಇದೆ. ನೀವು ತಿಳ್ಕೊಂಡಿರೋದು ಮುಂಚೆ ಎಲ್ಲ 100 ರೂಪಾಯಿದ ಒಂದು ಫೈನ್ಗೆ ಈಗ 1,000 ರೂಪಾಯಿ ಆಗಿದೆ. ಒಂದು ಮದ್ಯ ಕುಡ್ಕೊಂಡು ಚಾಲನೆ ಮಾಡಿದ್ರೆ ಏನಾಗಿದೆ, ಹತ್ತುವಾಗಿ 10,000 ಫೈನ್ ಆಗ್ತಾ ಇದೆ. ನೀವು ನಂಬ್ತೀರೇನೋ, ನಾವು ಕೋರ್ಟಿಗೆ ಬಂದರೆ 1 ರೂಪಾಯಿ ಕಮ್ಮಿ ಮಾಡೋಲ್ಲ, 10,000ಕ್ಕೆ 10,000 ರೂಪಾಯಿ ಫೈನ್ ಹಾಕ್ತೀವಿ. ಯಾಕಂತೇಳಿದ್ರೆ ಬುದ್ಧಿ ಬರಬೇಕು ಜನರಿಗೆ, ಇಂತಹ ಒಂದು ಕುರಿತು ವಾಹನ ಚಾಲನೆ ಮಾಡಬಾರ್ದು ಅನ್ನೋಂಥ ಉದ್ದೇಶದಿಂದ ನಾವು ಕಠಿಣವಾಗಿ ಈ ಥರ ಮಾಡಿದ್ರು ಕೂಡ ಇನ್ನೂ ಒಂದು ದಿನಕ್ಕೆ ನಾನು ನೋಡೋದಕ್ಕೆ ಎಲ್ಲಾದ್ರೂ ನಾವು ಇಲ್ಲಿ ಹಿರಿಯರು ಕಂಡ್ರು ದಿನಕ್ಕೆ ಒಂದು 20-30 ಬಂದು ಸಿಗ್ಬೋದು. ಇದು ಯಾಕೆ ಆಗ್ತದೆ ಅಂದರೆ ಜನರಿಗೆ ನಮ್ಮ ಸ್ವಾರ್ಥ, ನಾವು ಮಾತ್ರ ಸರಿಯಾಗಿರ್ಬೇಕು. ನಾವು ಬೇರೆಯವರ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಅವರ ನೋವಿಗೆ ಸ್ಪಂದನೆ ಮಾಡ್ತಾ ಇಲ್ಲ. ನಮ್ಮ ಒಂದು ತಪ್ಪಿಂದ ಒಂದು ಮನೆ ಹಾಳಾಗ್ತದೆ ಅನ್ನೋ ಒಂದು ಭಾವನೆನೂ ಇಲ್ಲ. ನಾವು ಕೊಡ್ತಿದ್ದೀವಿ, ನಮ್ಮ ಹಣ ಕೊಡ್ತಿದ್ದೀವಿ, ನಮ್ಮ ಹಣ ಅನ್ನೋ ಒಂದು ಭಾವನೆ. ಹಾಗೆ ಇದನ್ನೆಲ್ಲ ಯಾಕಂತಂದರೆ ನೀವುಗಳು ಪ್ರತಿಯೊಬ್ಬರು ಇವಾಗಲೇ ನಿಮ್ಮ ಮನಸ್ಸಲ್ಲಿ ತಿಳ್ಕೊಳ್ಬೇಕು, ಏನೆಲ್ಲ ಕಾನೂನಿದೆ, ಯಾವ ರೀತಿಯಾಗಿ ನೀವು ಇರಬೇಕು ಅನ್ನೋ ಬಗ್ಗೆ ನೀವು ಮಾಹಿತಿ ಸಂಗ್ರಹಿಸ್ಕೊಳ್ಬೇಕು. ಈಗ ನಮ್ದು ಈ ಮುಖ್ಯವಾಗಿ ಈ ರಸ್ತೆ ಸುರಕ್ಷತಾ ಮಾಸಾಚರಣೆ ಅಂಗ ಅಂತಂದರೆ ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಜನರಿಗಾಗಲಿ ಮಕ್ಕಳಿಗಾಗಲಿ ಇದ್ರ ಬಗ್ಗೆ ಏನೆಲ್ಲ ನಾವು ಮಾಹಿತಿ ಕೊಡ್ಬೋದು, ವಾಹನಗಳು ಮತ್ತು ಸುರಕ್ಷಿತ ರಸ್ತೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಬಗ್ಗೆ ಗುರಿ ಹೊಂದಿದೆ. ಮತ್ತು ಸುರಕ್ಷಿತ ವಾಹನಗಳು ಜೀವವನ್ನು ಉಳಿಸುತ್ತದೆ ಮತ್ತು ಅಪಘಾತಗಳನ್ನು ತಡೆಗಟ್ಟಲು ಮತ್ತು ರಕ್ಷೆ ಸುರಕ್ಷಾ ನಿಯಮಗಳ ಬಗ್ಗೆ ನಾಗರಿಕರಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ಇಂಥ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ. ಇದು ಏನಾಗಿರ್ಬೇಕಂದ್ರೆ ಜವಾಬ್ದಾರಿಯುತ ಚಾಲನೆ, ಪಾದಚಾರಿ ಸುರಕ್ಷತೆ, ಉತ್ತಮ ರಸ್ತೆ ಮೂಲಸೌಕರ್ಯಗಳ ಅಗತ್ಯಗಳ ಅರ್ಥ ಮಾಡಿಕೊಳ್ಳಲು ಇಂಥ ಕಾರ್ಯಕ್ರಮಗಳು ಸಹಾಯವಾಗಿದೆ. ಏನೆಲ್ಲ ಮಾಡಬೇಕು ನಾವು ಮುಖ್ಯವಾಗಿ, ನಾನು ಈಗ ಸ್ಕೂಲ್ ಇದೆ, ನನ್ನ ಮೋಸ್ಟ್ಲಿ ಸ್ಕೂಲ್ ವೆಹಿಕಲ್ ಇದೆ, ಅದರ ಬಗ್ಗೆ ನಾನು ಮಾತಾಡ್ತೀನಿ. ಈಗ ಮುಖ್ಯವಾಗಿ ನಾವು ಮದ್ಯಪಾನ ಮಾಡಿ ಚಾಲನೆ ಮಾಡುವಾಗಿಲ್ಲ, ಮತ್ತು ಸೀಟ್ ಬೆಲ್ಟ್ ಧರಿಸಲೇಬೇಕು, ಚಾಲನೆ ಮಾಡುವಾಗ ಫೋನ್ ಬಳಸುವಾಗಿಲ್ಲ, ಮತ್ತು ರಸ್ತೆ ಸರಿ ಯಾವ ಸೈಡ್ ಹೋಗಬೇಕು ಇದೇ ಸೈಡ್ ನಾವು ಹೋಗಬೇಕು, ಸೀಟ್ ಕ್ರಾಸ್ ಮಾಡುವಾಗ 2 ಕಡೆ ನೋಡಬೇಕು. ರಸ್ತೆಯಲ್ಲಿ ನಾನು ಎಷ್ಟೋ ಸತ್ತು ನೋಡ್ತೀನಿ, ನಾನು ಯಾಕಂದರೆ ನಮ್ಮ ಇಲ್ಲಿ ಕ್ವಾರ್ಟರ್ಸ್ ಇದೆ, ಮಕ್ಕಳು ಹೇಗೆ ಹೋಗ್ತೀರ ಅಂತ ಹೇಳಿದ್ರೆ ರಸ್ತೆ ಮಧ್ಯದಲ್ಲಿ ಹೋಗ್ತೀರ. ಯಾಕೆ ಹೋಗ್ಬೇಕು? ಹೌದು, ನಾವು ಮಕ್ಕಳಿದ್ದಾಗ ಆ ಥರ ಮಾಡ್ತಿದ್ವಿ ಅಂದರೆ ಮಕ್ಕಳಿಗೆ ಹೌದು, ಆದರೆ ಎಲ್ಲಿ ನಮ್ಮ ಜೀವಕ್ಕೆಲ್ಲ ನಮ್ಮ ಒಂದು ಜೀವ ನಮ್ಮ ಮಕ್ಕಳಲ್ಲ, ನಮ್ಮನ್ನು ಹೆತ್ತು ಹೊತ್ತು ಸಾಕಿದ ತಂದೆ ತಾಯಿಗಳಿಗೆ ನೀವು ಯಾವಾಗ ಬರ್ತೀರಿ, ಎಷ್ಟೊತ್ತಿ ಬರ್ತೀರಿ ಅಂತ ಕಾಯ್ತಾ ಇರುವಂತಹ ನಮ್ಮ ಒಂದು ಪ್ರೀತಿ ಪಾತ್ರರಿಗೆ ನಮ್ಮ ಮನೆ ಹೋಗ್ಬೇಕಾನೆ, ಆರೋಗ್ಯಕ್ಕೆ ಹೋಗ್ಬೇಕಾನೆ, ಇದನ್ನೆಲ್ಲ ತಿಳ್ಕೊಂಡು ಎಷ್ಟೇ ನಮ್ಮ ಹುಡುಗಾಟಿಕೆ ಒಂದು ಕ್ಷಣದ ತಪ್ಪು ನಮ್ಮೆಲ್ಲರ ಮನೆಯವರ ಸುಖ ಶಾಂತಿ ನಿಮಗೆ ಹಾಳು ಮಾಡ್ತೀವಿ. ಹಾಗೆ ಆದಷ್ಟು ರಸ್ತೆ ಸೈಡಲ್ಲೇ ಹೋಗ್ಬೇಕು. ಈಗ SSLC ಮಕ್ಕಳಿಗೆ ಲೈಸೆನ್ಸ್ ಇದೆ ಇಲ್ವಾ ಗೊತ್ತಿಲ್ಲ, ನನಗೆ ಹೇಗೆ ಹೋಗ್ತಾರೆ ಗೊತ್ತಿಲ್ಲ, 18 ವರ್ಷ ಆಗಿದ್ದಿಲ್ಲ, ಆದರೆ ಇದೇ ರಸ್ತೆಯಲ್ಲಿ ಟ್ರಿಪಲ್ ರೈಡ್ ಹೋಗ್ತಿರ್ತೀವಿ. ನಾನು ಸ್ಕೂಲ್ ಇಷ್ಟೇ ಹೇಳಿದ್ದು, ಮಕ್ಕಳು ವೆಹಿಕಲ್ ತಂದಾಗ ಶಾಲೆಯಲ್ಲಿ ಅವ್ರಿಗೆ ಲೈಸೆನ್ಸ್ ಇದೆಯಾ ಹೇಗೆ ತಂದ್ರು ಅಂತ ಪ್ರಶ್ನಿಸೋದು ನಮ್ಮ ಶಾಲೆಯ ಅಧ್ಯಾಪಕರದ್ದು ಕರ್ತವ್ಯ ಅಂತ ಹೇಳ್ತೀನಿ ನಾನು. ಹೇಗೆ ಬರ್ತಾರೆ ಅವ್ರಿಗೆ ಲೈಸೆನ್ಸ್ ಯಾಕೆ ಕೊಡ್ತಾರೆ? ಯಾರ ಮಕ್ಕಳು 18 ವರ್ಷ ಮಕ್ಕಳು ಇದ್ದಾರೆ ಇದೇ ಥರ ಅದೇ ಥರ ನಾನು ಕಣ್ಣಾಗ ಹೇಳ್ತೀನಿ. ನನಗೆ ಹುಟ್ಟಲ್ಲಿ ಬರುತ್ತೆ, ಯಾಕಂದರೆ ನಮ್ಮನೆ ಮಕ್ಕಳೆಲ್ಲ ಇರೋದು ಆ ನೋವು ನಮ್ಗೆ ಗೊತ್ತು. ಈಗ ನಾನು ಹೇಳ್ತೀನಿ, ನಮ್ಮ ಮನೆಯಲ್ಲಿ ನನ್ನ ಅಣ್ಣ ಸಣ್ಣ ಇದಲ್ಲೇ ಆಕ್ಸಿಡೆಂಟ್ ತೀರ್ಕೊಂಡು ಹೋದ. ಆ ನೋವು ಇವತ್ತಿನವರಿಗೆ 30 ವರ್ಷ ಆಯಿತು, ಇವತ್ತಿನವರಿಗೆ ಪ್ರತಿದಿನ ಕಾಡ್ತಾ ಇರ್ತದೆ, ಕಣ್ಣಲ್ಲಿ ನೀರು ಬರುತ್ತೆ. ಯಾರಿಗಾದ್ರು ಆಕ್ಸಿಡೆಂಟ್ ಆದಾಗ ನಮ್ಮ ಮನೆಯವರಿಗೆ ತೀರ್ಕೊಂಡು ಅನ್ನೋ ಫೀಲ್ ಬರುತ್ತೆ. ಆ ನೋವು ಯಾರಿಗೂ ಬರಬಾರ್ದು. ಅದು ಹಾಗೆ ಎದುರುಗಡೆ ಕೂತ್ಕೊಂಡು ಮದ್ಯಪಾನ ಮಾಡ್ಕೊಂಡು ಹೊರಟದ್ದು ಅವರ ತಪ್ಪಿಗೆ ಯಾರು ಬರೆಯಾದ್ರು, ಯಾರಿಗೆ ನೋವಾಗಿದೆ ಆ ನೋವು ನಾವು ಮನೆ ಇದ್ದಿದ್ದವರಿಗೆ ಸಾಯೋವರೆಗೆ ಇರುತ್ತೆ. ಅದಕ್ಕೆ ದಯವಿಟ್ಟು ಮಕ್ಕಳೇ ಕಾಣ್ತಾ ಇರಬೇಡಿ, 18 ವರ್ಷ ಆಗುವವರೆಗೆ ಗಾಡಿ ಮುಟ್ಬೇಡಿ, 18 ವರ್ಷ ಆದ್ರೂ ಲೈಸೆನ್ಸ್ ಆಗದೆ ಗಾಡಿ ಚಲಾವಣೆ ಮಾಡಬೇಡಿ. ಯಾಕೆಂದ್ರೆ ಕಳಕಳಿಕೆ ಬಿಡಿ, ಯಾಕಂದರೆ ನೋವು ತಂದವರಿಗೆ ಗೊತ್ತಾ ನೋವು ಏನಂತ, ಆ ನೋವು ಯಾರಿಗೆ ಬರಬಾರ್ದು ಅಂತ ನಾನು ಹೇಳ್ತೇವೆ. ಈಗ ನಾನು ಶಾಲಾ ಆಡಳಿತ ವರ್ಗದವರಿಗೆ ಒಂದು ಹೇಳೋ ಮಾತು ಅಂತ ಹೇಳಿದ್ರೆ, ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ವಾಹನ ಚಾಲಕನ ಸಂಪೂರ್ಣ ಮಾಹಿತಿ ಮತ್ತು ಪೂರ್ವಪರ ತಿಳ್ಕೊಳ್ಬೇಕು. ಅವ್ರಿಗೆ ಲೈಸೆನ್ಸ್ ಇದೆಯಾ, ಅವ್ರಿಗೆ ಯಾವುದಕ್ಕೆ ಲೈಸೆನ್ಸ್ ಇದೆ, ಏನಿದೆ, ಮತ್ತು ಈಗ ನಾನು ಹೇಳಿದಂತೆಲ್ಲ ಆನರೇಬಲ್ ಸುಪ್ರೀಂ ಕೋರ್ಟಲ್ಲಿ ನಾವು ರಿಟ್ರಿಷನ್ ಮಾಡಿದಂಥ ಆದೇಶ,
ಮತ್ತು ಆರೋಗ್ಯವಾಗಿರ್ತಾರ, ಯಾವ ರೀತಿ ಆಗಿದೆ, ಅದೇ ರೀತಿ ಅವರಿಗೆ ಸುಮ್ಮನೆ ಫಾಸ್ಟ್ ಹೋಗಿ ತನಗತ್ತೆ ಒತ್ತಡ ಹಾಕೋದಾಗಲಿ ಮಾಡಬಾರ್ದು. ಮತ್ತು ಮಕ್ಕಳು ಬಸ್ಸಲ್ಲಿ ಇಳಿಯುವಾಗ ಹತ್ತುವಾಗ ನಿಧಾನವಾಗಿ ಹತ್ತುವಾಗಿರ್ಬೇಕು. ಮತ್ತು ನೀವು ಕಾಣಲ್ಲಿ ಮಕ್ಕಳೇ 5 ನಿಮಿಷ ಮೊದಲು ಬಂದುಬಿಡಿ, ಏನೂ ಆಗೋಲ್ಲ. ಓಡೋಡಿ ಬರೋದು, ಹತ್ತೋದು, ಬೀಳೋದು ಹಾಗೆಲ್ಲ ಮಾಡಬಾರ್ದು. ಮತ್ತು ನೀವು ಬಸ್ಸಲ್ಲಿ ಆಟ ಆಡ್ತಾ ಇರ್ತೀರಾ, ಆಚೆ ಈಚೆ ಒಬ್ರು ಹೊಡ್ಕೊಳ್ತಾ ಇದ್ದೀರಾ, ನೀವು ನಮ್ಮ ಚಾಲಕರ ಗಮನ ಎಲ್ಲಿ ಬರುತ್ತೆ, ನಿಮ್ಮ ಮೇಲೆ ಬರುತ್ತೆ, ಹೌದಾ? ಹಾಗಾಗಿ ಆದಷ್ಟು ನಿಧಾನವಾಗಿ ಸೈಲೆಂಟಾಗಿ ಕೂತ್ಕೊಳ್ಳಿಕ್ಕೆ ನೋಡಿ. ನೀವು ಆಟ ಮಕ್ಕಳು ಹೋಗ್ತೀನಿ ಆ ಇದನ್ನು ಏನು ತೊಂದರೆ ಆಗುತ್ತೆ ಅನ್ನೋ ಬಗ್ಗೆ ಸ್ವಲ್ಪ ಆದರೂ ನೀವು ಆಲೋಚನೆ ಮಾಡಿ ಅಲ್ವಾ. ಹಾಗೆ ಎಲ್ಲ ರಸ್ತೆಯಲ್ಲಿ ಹೇಗೆ ಹೋಗಬೇಕು, ಯಾವ ರೀತಿ ಹೋಗಬೇಕು ಅನ್ನೋ ಬಗ್ಗೆ ಎಲ್ಲ ಈ ಕಾನೂನು ಬಗ್ಗೆ ಎಲ್ಲ ನಾನು ಆದಷ್ಟು ಹೇಳ್ತೀನಿ. ಕುಡಿದು ಚಾಲನೆ ಮಾಡಿದ್ರೆ ಎಷ್ಟು 10,000 ಇದೆ, ಲೈಸೆನ್ಸ್